ಕಾಡು ಚೈತನ್ಯ ಮಣ್ಣಿನಲ್ಲಿ ಫಲವತ್ತತೆಯನ್ನು ಹೆಚ್ಚಿಸಲಿಕ್ಕೆ 1/4 kg ಕಡಲೆ ಹಿಟ್ಟು, ಈ ಥರ 1/4 kg. ಹಾಂ, ಸಾಕಿರಿ, ಒಂದು ಸ್ವಲ್ಪ ಹಾಕಿ. ಸೊ 1/4 kg ಕಡಲೆ ಹಿಟ್ಟು ಹಾಕ್ಕೊಳ್ತೀವಿ. 1/4 kg ರಾಗಿ ಹಿಟ್ಟು, 1/4 kg ಬೆಲ್ಲ, 1/4 kg ಅಕ್ಕಿ ಹಿಟ್ಟು, ಅಂದರೆ ಏಕದಳ ಧಾನ್ಯ ದ್ವಿದಳ ಧಾನ್ಯ 1/4 kg, ಅಂದರೆ 1/4 kg ಬೆಲ್ಲ. ಇವೆರಡನ್ನು ನಾವು ಮಿಕ್ಸ್ ಮಾಡ್ಕೊಂಡ್ವಿ. ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಬೆಲ್ಲ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಇದೆಲ್ಲವೂ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಇದೇನಾಗುತ್ತೆ ಅಂದರೆ ಭೂಮಿಯಲ್ಲಿ ಮಣ್ಣಿನಲ್ಲಿ ಜೀವಾಣುಗಳನ್ನು ಈ ಥರ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಒಂದು 10 ಲೀಟ್ರ್ ಮಣ್ಣು ಪಾಣಿಲಿ ಚೆನ್ನಾಗಿ ಅದಕ್ಕೆ ತುಂಬ ನೀರು ಈ ಥರ ಚೆನ್ನಾಗೆ ಬೆಳಗ್ಗೆ ಸಂಜೆ ಈ ಥರ 7 ದಿನ ನಿಧಾನವಾಗಿ ತಿರುಗಿಸ್ಬೇಕು, ಕ್ಲಾಕ್ ವೈಸು. ಸೊ 7 ದಿನ ಎಪ್ಪು ಅಂದರೆ ಹಳೆಯ ಮುಂದೆ 7 ದಿನ ಮಾಡಿರುವಂಥ ಕಾಡು ಚೈತನ್ಯವನ್ನು 2 ಲೀಟ್ರು 1 ಲೀಟ್ರು ಹೆಪ್ಪು ಹಾಕೋದು. ಇವಾಗ ಇದಕ್ಕೆ ಹೆಪ್ಪು ಹಾಕ್ತಾಯಿದ್ದೀವಿ. ಹಳೆಯ ಹೆಪ್ಪನ್ನು ಫುಲ್ ಹಾಕಿದ್ದೀವಿ. ಈಗ ಮುಚ್ಚಿಟ್ಬಿಡೋದು.